ಸ್ನೇಹಿತರೆ ನಮಸ್ತೆ. ನಮ್ಮ ಆರ್ಟಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವಾಗ ಟಾಕ್ಸಿಕ್ ಕತೆ ಸ್ಕ್ರೀನ್ ಮೇಲೆ ಮುಗಿದಿದೆ. ಇವಾಗ ನಿಜವಾದ ಕತೆ ಶುರುವಾಗೋದು ಹೊರಗಡೆ. ಇವಾಗ ಪ್ರೇಕ್ಷಕರು ಏನ್ ಹೇಳ್ತಾರ ಅಂತ ಕೇಳುವ ಸಮಯ. ಇವಾಗ ಬನ್ನಿ ಕೇಳೋಣ. ಚೆನ್ನಾಗೈತೆ, ಸ್ಟೋರಿ ಚೆನ್ನಾಗೈತ್ರಿ. ಸ್ಟೋರಿ ಚೆನ್ನಾಗಿದೆ ಅಂತೆ ನಮ್ಮರೆ ಸುಳ್ಳು ಹೇಳ್ದವ. ಎಲ್ಲ ಚಲೋ ಮಾಡ್ಯಾರ ಚೆನ್ನಾಗಿದೆ, ಸೀಕ್ವೆನ್ಸ್ ಚೆನ್ನಾಗಿದೆ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅದ್ರೊಳಗ ಸ್ಟೋರಿಯನ್ನ ಮಾಡ್ಬೋದು. ಟ್ವಿಸ್ಟ್ ಅಲ್ಲಿ ಟ್ವಿಸ್ಟ್ ಇದೆ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಬೋರಿಂಗ್ ಬರ್ತದೆ, ಆದ್ರೆ ಒಂದು ಸೈಕಾಲಜಿಕಲಿ ಒಂದೇನೋ ಮೆಸೇಜ್ ಕೊಡುವಂತ ಪ್ರಯತ್ನ ಆಗಿದೆನಾ? ಪ್ರಯತ್ನ ಆಗಿದೆನಾ? ಡೆಫಿನೆಟ್ಲಿ. ಮೆಸೇಜ್ ಏನ್ ಕೊಟ್ರಿ ಸರ್? ಎರಡ್ ರೀತಿ ಒಳಗೆ ಅವ್ರಿಗೆ ಆಕ್ಟ್ ಮಾಡ್ತಾರ. ಒಂದು ಮನಸ್ಸೊಳಗೆ ಒಬ್ಬ ಮನುಷ್ಯನ ದೇಹದೊಳಗೆ ಎರಡು ಆತ್ಮಗಳ, ಒಂದ ಆತ್ಮ ಇರ್ತೈತಿ, ಎರಡು ಮನಸ್ಸು ಇರ್ತಾವ. ಒಂದು ಒಳ್ಳೇದ್ದು ಒಂದು ಕೆಟ್ಟದ್ದು ಅಂತೇಳಿ ಯಾವ್ದು ರೆಫರ್ ಮಾಡ್ಬೇಕಂತ ಆಡಿಯನ್ಸ್ ಗಳು ಡಿಸೈಡ್ ಮಾಡ್ಬೇಕು. ಹೌದು. ಮತ್ತೊಂದ್ ಏನ್ ಕೊಟ್ರಿ ನಡಕ? ಆಕ್ಚುಲಿ ಯಶ್ ಅವ್ರ ಬಿಗ್ ಫ್ಯಾನ್ ನಾವು, ಸಿಕ್ಕಾಬಿಟ್ಟು ದೊಡ್ಡ ಫ್ಯಾನ್. ಬಟ್ ಯಶ್ ಅವ್ರ ಇಂತ ಇದು ಫಿಲ್ಮ್ ಮಾಡ್ತಾರ ನಾವು ಅನ್ಕೊಂಡಿದ್ದಿಲ್ಲ. ಬಟ್ ಯಶ್ ಸಿಕ್ಕಾಬಿಟ್ಟು ಐತಿ, ಆದ್ರೂ ಅಡ್ಡಿಯಲ್ಲ. ನಿಮ್ಗೆ ಏನ್ ಇಷ್ಟ ಪರ್ಸನಲಿ? ಆಕ್ಚುಲಿ ನಂಗೆ ಯಶ್ ಇಷ್ಟ ಅಣ್ಣ. ಯಶ್ ಅವ್ರದ ಇದು ಪರ್ಸನಾಲಿಟಿ ಮೂವಿ ಒಳಗೆ ಏನ್ ಇಷ್ಟ? ಏನ್ ಇಷ್ಟ ಆಯ್ತು? ರಾಕಿಂಗ್ ಸ್ಟಾರ್ ಡೈಲಾಗ್ ಬಹಳ ಇಷ್ಟ ಆಯ್ತು ನಮ್ಗೆ. ರಾಕಿಂಗ್ ಸ್ಟಾರ್ ಫಿಲ್ಮ್ ಇನ್ನೂ ಜಾಸ್ತಿ ಹೆಮ್ಮೆ ಪಡಿಬೇಕು, ಜಾಸ್ತಿ ಹೋಗ್ಬೇಕು. ಬಿಗ್ ಫ್ಯಾನ್. ಅವ್ರ ಏನ 4 ವರ್ಷದಿಂದ ಸಿನಿಮಾ ಶೂಟಿಂಗ್ ಮಾಡಿದಾರಲ್ಲ, ಕರೆಕ್ಟ್ ಸರಿಯಾಗಿ ಮಾಡಿದ್ದಾರೆ. ಆದ್ರೆ ಏನು ಅವ್ರ ಒಂದು ಕನ್ನಡ ಸಿನಿಮಾನ ಹಾಲಿವುಡ್ ರೇಂಜ್ ತಂದೆ ನಮ್ಮ ಅಭಿಮಾನಿಗಳು ಅಂತ ಮೆಚ್ಚುವಂತ ಸಿನಿಮಾ ಮಾಡಿದಾರಲ್ಲ, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗೆ. ಹಿಂಗೆ ಮುಂದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ಲಿ ಅಂತ ನಾನು ಬಹಳ ಆಸೆ ಪಡ್ತಾ ಇದ್ದೀನಿ. ಆಮೇಲೆ ಈ ಮುಂದೆ ಇದೇ ತರ ಸಿನಿಮಾ ಅವ್ರು ಮಾಡ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಏನೇ ಮಾಡಿದ್ರು ಕರೆಕ್ಟ್ ಆಗಿರುತ್ತೆ. ಅವ್ರು ಏನ್ ಹೇಳ್ತಾರಲ್ಲ ಅದನ್ನ ಮಾಡಿ ತೋರಿಸ್ತಾರೆ. ಅಭಿಮಾನಿಗಳು ಮೆಚ್ಚುವಂತ ಸಿನಿಮಾ ಮಾಡ್ತಾರೆ. ನಾನು ಒಂದು ರಿಯಲ್ ಫ್ಯಾನ್, ಬಿಗ್ ಫ್ಯಾನ್ ಅಂತ ಹೇಳ್ಬೇಕು, ಹೆಮ್ಮೆ ಪಡ್ತೀನಿ. ಬಟ್ ಯಶ್ ಯಾವ ಲೆವೆಲ್ ಹೋಗಿದ್ದಾರೆ ಅಂತ ಇಡೀ ಇಂಡಿಯಾನ ತಿರುಗಿ ಮಾಡಿಬಿಟ್ಟಿದ್ದಾರೆ ಅವ್ಗೆ. ಮಸ್ತ್ ಐತಿ, ಬಹಳ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ ಆಗಿತ್ತನ? ಮೂವಿ ಆಗಿತ್ತನ? ಮೂವಿ ಆಗಿತ್ತನ? ಮೂವಿ ಆಗಿತ್ತು. ಸೂಪರ್. ಮೂವಿ ಆಗಿತ್ತ? ಚೆನ್ನಾಗಿದೆ. ಮೂವಿ ಆಗಿತ್ತನ? ಸೂಪರ್. ಮೂವಿ ಆಗಿತ್ತು. ಮೂವಿ ಆಗಿತ್ತಲ್ಲ? ಚೆನ್ನಾಗಿದೆ. ಬರೋವರೆಗೂ ಮಾತ್ರ ಬೇರೆ ಅವ ಬಂದ ಮೇಲೆ ಅವಂದೇ ಅವ. ಜೈ ಯಶ್ ಮೂವಿ ಅಣ್ಣ ಬ್ರೋ, ಮೂವಿ ಆಗಿತ್ತು. ಚಲೋ ಆಯ್ತು. ಚೆನ್ನಾಗಿತ್ತಾ? ಏನ್ ಇಷ್ಟ ಆಯ್ತು? ಫೈಟ್ ಅಣ್ಣ ಮೂವಿ ಆಗಿತ್ತು. ಮಾಡಂಗಿಲ್ಲ. ಪುಷ್ಪ 100 ಮಾಡಿದ್ರು ಒಂದೇ, ಬಾಹುಬಲಿ 100 ಮಾಡಿದ್ರು ಒಂದೇ. ರಾಕಿ ಬೈನ KGF ಟಾಕ್ಸಿಕ್ 100 days ಪಕ್ಕ. ಡ್ಯಾಡಿ ಇಸ್ ಹೋಮ್. ನಾನು ಎಸ್ ಫ್ಯಾನ್, ಡಿ ಬಸ್ ಫ್ಯಾನ್, ಉಪ್ಪಿ ಬಸ್ ಫ್ಯಾನ್. ನಾನು ನೋಡಿರ್ಲಿಲ್ಲ ಎಸ್ ಫ್ಯಾನ್, ಇವಾಗ ಫಸ್ಟ್ ಟೈಮ್ ಬಂದಿದ್ದೀನಿ. ಟಾಕ್ಸಿಕ್ ಪಿಕ್ಚರ್ ಅಲ್ಟಿಮೇಟ್ ಐತಿ. ಆ ಟಿಕೆಟ್ ಮಾತ್ರ ನ್ಯೂ ಒರಿಜಿನಲ್ ಅಂತ ಹೇಳ್ಬೇಕು. ಸ್ಯಾಂಡಲ್ವುಡ್ ಕಾಂಪಿಟೇಷನ್ ಕೊಡ್ಬೇಕಂತ ಬೇರೆ ಇಂಟ್ರೆಸ್ಟ್. ಈ ಪಿಕ್ಚರ್ ನೋಡಿ ಕಾಂಪಿಟೇಷನ್ ಕೊಡ್ಬೇಕ. ಆ ತರ ಮಿಟ್ಟಿಗೆ ಐತಿ. 2,000 3,000 ಹೊಡೆದ್ರು ಇದು ಫರಕ್ ಬೀಳಂಗಿಲ್ಲ. ಆ ತರ ಐತಿ. ಅರವನ್ ಡೈಲಾಗ್ ಐತಿ. ಮೈ ಮದರ್ ಟಂಗ್ ಇಸ್ ವೈಲೆನ್ಸ್ ಅಂತ ಐತಿ. ಅವ್ರು ತಿಳ್ಕೊಬೇಕು ಬೇರೆ ಇಂಟ್ರೆಸ್ಟ್. ಅವ್ರ ಸ್ಯಾಂಡಲ್ವುಡ್ ಏನಾದ್ರು ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಈ ಪಿಕ್ಚರ್ ನೋಡಿ ಕಾಂಪಿಟೇಷನ್ ಕೊಡ್ಬೇಕ. ಅಲ್ಟಿಮೇಟ್ ಐತಿ. ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತು. ಎಲ್ಲಾ ಫ್ಯಾನ್ಸ್ ಸ್ಟಾರ್ ವಾರ್ ಬೇಡ, ಎಲ್ಲಾ ಫ್ಯಾನ್ಸ್ ಬಂದ್ ನೋಡ್ರಿ. ಚಲೋ ಐತಿ ಪಿಕ್ಚರ್. ಕನ್ನಡ ಇಂಡಸ್ಟ್ರಿ ಬೆಳ್ಸುನ, ಇನ್ನೂ ಬೆಳ್ಸುನ. ಯಾವ್ಯಾವ ಮಾತಾಡ ನೋಡಿ ಬೋಳಿ ಮಕ್ಳು ಅವ್ರೆಲ್ಲಾ ಬಂದ್ ಮಾತಾಡ್ಬೇಕ ಎಸ್ ಬಗ್ಗೆ. ಜೈ ಡಿ ಬಾಸ್, ಜೈ ಉಪ್ಪಿ ಬಾಸ್, ಜೈ ರಾಕಿ ಬಾಯ್, ಜೈ ಸ್ಯಾಂಡಲ್ವುಡ್. ಮಸ್ತ್ ಐತನ ಪಿಕ್ಚರ್ ನೋಡಿ. ಏನ್ ಇಷ್ಟ ಆಯ್ತು? ಸಿಸ್ಟರ್ ಸೆಂಟಿಮೆಂಟ್. ಚಲೋ ಆತ್, ನಮಗೂ ಇಷ್ಟ ನೋಡಿ. ನಮಗೂ ಯಶ್ ಫ್ಯಾನ್ ಅಂತ. ಯಶ್ ಅವ್ರಿಗೆ ಏನ್ ಇಷ್ಟ ಪಡ್ತೀನಿ? ಚಲೋ ಐತಲ್ಲ. ಏನ್ ಇಷ್ಟ ಆಯ್ತು? ಯಶ್ ಚಲೋ ಮಾಡ್ಯಾರಣ. ಆಕ್ಟಿಂಗ್ ಎಲ್ಲಾ ಚಲೋ ಮಾಡ್ಯಾರಣ. ಡ್ಯಾಡಿ ಇಸ್ ಹೋಮ್. ಸರ್ ಮೂವಿ ಆಗಿತ್ತು? ಚೆನ್ನಾಗಿದೆ. ಮೂವಿ ಆಗಿತ್ತು. ಮೂವಿ ಸೂಪರ್ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು? ಯಶ್ ಅವ್ರ ಆಕ್ಟಿಂಗ್
ಇಷ್ಟ ಆಯ್ತಾ? ಹಾ, ಏನ್ ಇಷ್ಟ ಆಯ್ತು? ಆಲೋರೆಲ್ಲ ಬೆಂಕಿ ಬೆಂಕಿ ಅಣ್ಣ ಆದ್ರೂ ತಂದೆ ಮಗನ ಮುಂದೆ ಸೋಲೇಬೇಕು. ಸತ್ಯ 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 ಆದ್ರೂ ತಂದೆ ಮಗನ ಮುಂದೆ ಸೋಲೇಬೇಕು. ಇವ್ರೆಲ್ಲ ಇನ್ನೂರು ಹಿಡ್ಕೊಂಬಂದ್ ಹಿಂಗ ಆ ಭಾಷೆ ಈ ಭಾಷೆ ಅನ್ನಂಗಿಲ್ಲ. ಏನ್ ಆಕ್ಚುಲಿ ಹೇಳ್ಬೇಕಾಗಿದ್ರೆ ಎಸ್ ಭಾಷಾ ಗ್ರೇಟ್ ಅಂತ ತಿಳ್ಕೊಬೇಕು. ಏನ್ ದಬ್ಬ ಇಲ್ರಿ ಪಿಕ್ಚರ್ ನಾಗ. ಮೂವಿ ಆಗಿತ್ತು, ಚಲೋ ಐತ ಚೆನ್ನಾಗಿತ್ತಾ? ಮೂವಿ ಆಗಿತ್ತು, ಸೂಪರ್ 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 ಮೂವಿ ಆಗಿತ್ತು. ಬೆಂಕಿ ಫಿಲಂ ಬೆಂಕಿ ಮೂವಿ ಆಗಿತ್ತು, ಬೆಂಕಿ ಬೆಂಕಿ ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತು, ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತಣ್ಣ, ಸೂಪರ್ ಸೂಪರ್ ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತಣ್ಣ, ಭಾರಿ ಐತಣ್ಣ. ಬಾರಿ ಇತ್ತಾ? ಮೂವಿ ಆಗಿತ್ತು, ಮಸ್ತ್ ಐತಿ, ಭಾರಿ ಐತಿ. ಏನ್ ಇಷ್ಟ ಆಯ್ತು? ಬಾಳ ಇಷ್ಟ ಆಯ್ತ ನನಗೆ. ಮೂವಿ ಆಗಿತ್ತು, ಚೆನ್ನಾಗಿದೆ ಬ್ರೋ, ಚೆನ್ನಾಗಿತ್ತಾ? ಚೆನ್ನಾಗಿದೆ. ಅಲ್ಟಿಮೇಟಾ? ಅಲ್ಟಿಮೇಟ್. ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತಣ್ಣ, ಮೂವಿ ಆಗಿತ್ತು, ಧಾರಾವಾಹಿ ಮೂವಿ ಆಗಿತ್ತು, ಸೂಪರಾ? ಮೂವಿ ಆಗಿತ್ತಣ್ಣ, ಚೆನ್ನಾಗಿದೆ. ಮೂವಿ ಆಗಿತ್ತಣ್ಣ, ಸೂಪರ್. ಮೂವಿ ಆಗಿತ್ತು, ಅವ್ರ ಫ್ಯಾನ್ ಕೇಳೋರ ಅಪ್ಪ ಅಮ್ಮಗ ಇವ್ರ ಮೂವಿ ಆಗಿತ್ತಣ್ಣ. ಒಳ್ಳೆ ಪಿಕ್ಚರ್, ಒಳ್ಳೆ ಪಿಕ್ಚರ್, ನಮ್ಮ ಬಾಸ್ ಒಳ್ಳೆ ಪಿಕ್ಚರ್. ಒಳ್ಳೆ ಪಿಕ್ಚರ್. ನಾವೇನು ಹೇಳಿದ್ರು ಮೀಡಿಯಾ ಒಳಗೆ ಮಾತ್ರ ತಪ್ಪು ಜೈ ಯಶ್ ಬಾಸ್! ಜೈ ಯಶ್ ಅಣ್ಣ ಮೂವಿ ಆಗಿದೆ. ಸ್ನೇಹಿತರೆ ನಮಸ್ತೆ, ನಾವು ಹುಬ್ಬಳ್ಳಿಯ ಅಪ್ಸರ ಟಾಕೀಸ್ ಮುಂದ್ಗಡೆ ಇದ್ವಿ. ಟಾಕ್ಸಿಕ್ ಮೂವಿ ನೋಡಿದ ನಂತರ ಇಲ್ಲೊಬ್ರು ಅಭಿಮಾನಿ ಮತ್ತೊಮ್ಮೆ ನೋಡಕ್ ಬಂದಿದ್ದಾರೆ. ಸೊ ಏನ್ ಹೇಳ್ತಾರೆ ಮೂವಿ ಬಗ್ಗೆ ಅಂತ ನೋಡೋಕ್ ಕೇಳೋಣ ಬನ್ನಿ. ಅಣ್ಣ ಏನ್ ಅನಿಸ್ತಾ ಇದೆ? ಸರ್ ನಾವು ಹೇಳ್ರಿ ಹಾ. ಫಸ್ಟ್ 8 ಶೋ ನೋಡಿದ್ವಿ, ಹಾ ಹೊಳ್ಳಿ ಈಗ ಅಪ್ಸರಾಕ್ ಬಂದಿದ್ದೇವೆ. ಹಾ ಸರ್ ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಐತಿ. ಹಾ. ಅವ್ರವ್ರ ಮೈಂಡ್ ಸೆಟ್ ಹಾ. ಅವ್ರವ್ರ ನೋಡೋದ್ರ ಮ್ಯಾಗ ಹಾ ಹಂಗ ಇರ್ತೈತಿ. ಹಾ. ಅವ್ರ ಏನ್ ಮಾತಾಡ್ತಾರೋ ಒಂದಿಷ್ಟು ಮಂದಿ ಹಂಗಂದ್ರು ಹೆಂಗಂದ್ರು ರೂಬರ್ ಇರ್ತಾವ. ಹಾ ನಾವ್ ಹೊಳ್ಳಿ ನಮ್ ಫ್ರೆಂಡ್ಸ್ ಕರ್ಕೊಂಡ್ ನಾ ಬಂದ್ವಿ ಹಾ. ನೋಡ್ರಿ ಅಂತಂತ ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬಂದಿದ್ದೀರಿ ನೋಡಕ್ಕೆ? ಬಂದಿವಿ, ಹಾ. ಬ್ಲಾಕ್ ಅಲ್ಲಿ ಟಿಕೆಟ್ ತಗೊಂಡಿದ್ದೀರಾ? ತಗೊಂಡಿದೀನಿ. ಒಳಗೆ ಇಷ್ಟ ಆಗೈತೆ ಅಂತಂದ್ರ ಒಂದಿಷ್ಟು ಮಂದಿ ಅಂತಾರ ಫ್ಯಾಮಿಲಿ ನೋಡೋದಲ್ಲ ಅಂತ. ಹ್ಮ್. ಫ್ಯಾಮಿಲಿನೇ ನೋಡ್ಬೋದು ಪಿಕ್ಚರ್, ಹ್ಮ್. ನೋಡಿದ್ರೆ ಗೊತ್ತಾಕೈತೆ ಅವ್ರಿಗೆ. ಹಾ. ಹಂಗ ಅದನ್ನ ಮಾಡಿದ್ರೆ ಇದನ್ನ ಮಾಡಿದ್ರೆ ನಾನು ಒಬ್ನೇ ಹೋಗಿದ್ದೆ, ಹ್ಮ್. ನನ್ ಫ್ಯಾಮಿಲಿ ತಗೊಂಡ್ ನಾ ಹೋಗಿಲ್ಲ. ನನಗ ಅನಸ್ತೆ ಹಾ. ಈ ಫ್ರೆಂಡ್ಸ್ ಕರ್ಕೊಂಡ್ ಬಂದೇನೆ, ನಾಳೆ ಫ್ಯಾಮಿಲಿ ಕರ್ಕೊಂಡು ನಾ ಹೋಗ್ತೀನಿ. ನಿಮ್ಗೆ ಏನ್ ಅನಿಸ್ತಿದಾರ? ನಿಮ್ ಫ್ರೆಂಡ್ಸ್ ನಿಮ್ಗೆ ಕರ್ಕೊಂಡ್ ಬಂದಿದ್ದಾರೆ ಈಗ ಅವ್ರು ನೋಡಿ ಬಂದಿದ್ದಾರೆ, ಹಾ. ಈಗ ಚೆನ್ನಾಗಿದೆ ಅಂತ ಹೇಳಿದಾರೆ, ಅದಕ್ಕೆ ನಾವು ನೋಡ್ಲಿಕ್ಕೆ ಬಂದಿದ್ದೀವಿ. ಹಾ. ಚೆನ್ನಾಗಿತ್ತ, ನಾಳೆ ನಾವು ಫ್ಯಾಮಿಲಿ ಕರ್ಕೊಂಡು ನೋಡ್ಲಿಕ್ಕೆ ಬರ್ತಾ ಇಡೀ ಇದ್ದೀವಿ. ಪ್ರಪಂಚಾದ್ಯಂತ ಈ ಒಂದು ಅಬ್ಬರ ಶುರುವಾಗಿದೆ ಇವಾಗ ಟಾಕ್ಸಿಕ್. ಸೊ ಏನ್ ಖುಷಿ ಅನಿಸ್ತಿದೆ, ಏನಿಸ್ತಿದೆ ನಮ್ಮ ಕರ್ನಾಟಕದ ಹೀರೋ? ಫುಲ್ ಯಶ್ ಅಂದ್ರೆ ಫುಲ್ ಒಂದು ಜೋಶ್, ಫುಲ್ ಖುಷಿ ನಮ್ಗೆ. ಹಾ. ನಮ್ ಹೀರೋ ಅಲ್ಲ, ಹಿಂಗಾಗಿ ನಿಮ್ಗೆ ಅನಿಸ್ತಾ ಇದೆ? ನಮಗೂ ಈಗ ನಮ್ ಫ್ರೆಂಡ್ ಎಲ್ಲ ನೋಡಿ ಬಂದು ಈಗ ನಮಗ್ ಕರ್ಕೊಂಡ್ ಹೊಂಟಾರ. ಈಗ ನಮಗೂ ಇದು ಖುಷಿ ಅನ್ಸಾರ ನಾವ್ ನೋಡೋದು. ಈಗ ನೋಡಿ ಬಂದಾದ್ಮೇಲೆ ಇನ್ನು ಎಷ್ಟು ಕ್ಯೂರಿಯಾಸಿಟಿ ಇರ್ತೈತೆ ಅನ್ನೋದು ನಾನು ನಿಮ್ಗೆ ವಾಪಸ್ ಹೇಳ್ಬೋದು. ಮತ್ ನೋಡುವಂಗ ಐತೆ ಅನ್ನತಾರ, ಫ್ಯಾಮಿಲಿ ಸಮೇತ ಬಂದ್ ನೋಡುವಂಗ ಫಿಲ್ಮ್ ಐತೆ ಅಂತಾರ. ನಾವ್ ನೋಡಿ ಬಂದಾದ್ಮೇಲೆ ಇವಾಗ ಎಷ್ಟೊಂದು ಒಂದು ಲುಕ್ ನೋಡೋದೇ ಒಂಥರ ಒಂದು ಖುಷಿ. ಅವನ ಪೋಸ್ಟರ್ ಒಂದು ಲುಕ್ ನೋಡೋದೇ. ಬಟ್ ಪಿಕ್ಚರ್ ತಗೊಳ್ಬೇಕು. ಏನು ಅಷ್ಟ ಆಟಿಟ್ಯೂಡ್ ಇಟ್ಕೊಂಡಿದ್ವಿ, ಇಷ್ಟ ಆಟಿಟ್ಯೂಡ್ ಇಟ್ಕೊಂಡಿದ್ವಿ ಅಲ್ಲ. ಪಿಕ್ಚರೇ ಸೆಕೆಂಡ್ ಬರುತ್ತೆ ನೋಡಿ. ನಿಮ್ಗೆ ಏನ್ ಅನಿಸ್ತಾ ಇದೆ? ಇನ್ನು ಫಿಲ್ಮ್ ನೋಡಿಲ್ಲಣ್ಣ, ಅಣ್ಣ ನೋಡ್ಯಾರ. ಹಾ. ಅವ್ರ ಅಭಿಪ್ರಾಯ ತಗೊಂಡು ನಾವು ಹೊಂಟೇವಿ. ಈಗ ಒಳಗೆ ನೋಡಿ ಆ ಬಳಿಕ ರಿವ್ಯೂ ನಾವು ಕೊಡ್ತೇವೆ. ಈ ನೋಡಕ್ ಬಂದಿರಾ? ನೋಡಿದಿರ ಆಲ್ರೆಡಿ? ನೋಡಿರಾ? ಸ್ನೇಹಿತರೆ ನಮಸ್ತೆ, ನಮ್ಮ ಹುಬ್ಬಳ್ಳಿಯಲ್ಲಿ ಯಾವ ತರ ಒಂದು ಹವಾ ಇದೆ ಟಾಕ್ಸಿಕ್ ಅಂತ ಕೇಳೋಣ ಬನ್ನಿ. ಏನ್ ಅನಿಸ್ತಿದೆ ಮೂವಿ ಟಾಕ್ಸಿಕ್? ವರ್ಲ್ಡ್ ವೈಡ್ ತುಂಬಾ ಅಬ್ಬರ ಶುರು ಮಾಡ್ತಾ ಇದ್ದಾರೆ. ಹಬ್ಬ ಸ್ಟಾರ್ಟ್ ಆಗ್ಬೇಕು. ಈಗ ಪಿಕ್ಚರ್ ನೋಡಿದ್ಮೇಲೆ ಫುಲ್ ತೋರಿಸ್ತೀವಿ. ತೋರಿಸ್ತೀರಾ? ಏನ್ ಅನಿಸ್ತಾ ಇದೆ? ಫುಲ್ ಖುಷಿ ಆಗ್ತದೆ. ಇಡೀ ಪ್ರಪಂಚ ನೋಡಿ ಜೈಕರ ಆಗ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಎಲ್ಲಾ ನೋಡ್ಬೇಕು ಪಿಕ್ಚರ್ ಇದು. ಯಶ್ ಅವ್ರ ಅಭಿಮಾನಿನಾ? ಯಶ ನೋಡಲ್ಲ, ಡಿ ಬಾಸ್ ಅಭಿಮಾನಿ. ಯಶ ಬೇರೆ ಲೆವೆಲ್ ಬ್ರೋ, ಬೇರೆ ಲೆವೆಲ್. ನಿಮ್ಗೆ ಅನಿಸ್ತಾ ಇದೆ ಬ್ರೋ? ಬ್ರೋ ನಾನು ಆಕ್ಚುಲಿ
KGF ಫ್ಯಾನ್ ಹಾ. KGF ಇಂದ ಬೆಸ್ಟ್ ಫಿಲ್ಮ್ ಅದ ಓಕೆ ಬ್ರೋ ಚಲೋ ಇರ್ತಾವ ಎಷ್ಟು ಕ್ಯೂರಿಯಾಸಿಟಿ ಏನ್ ಅನಿಸ್ತಾ ಇದೆ ಫುಲ್ ಕ್ಯೂರಿಯಾಸಿಟಿ ಇದೆ ಬ್ರೋ ಇನ್ನೂ ಮಠ ಇನ್ನು ನೋಡಿಲ್ಲ ನಾವು ಪಿಕ್ಚರ್ ಆಲ್ರೆಡಿ ನಮಗೆ crowd ನೋಡಿದ್ರೆ- ನೋಡಿ ನಮಗೆ ಫುಲ್ ಖುಷಿ ಆಗ್ತಿದೆ ಹಾ. ಅವರೆಲ್ಲ ಮಾತಾಡೋದು ನೋಡಿ ನಮ್ಗೆ ಫುಲ್ ಖುಷಿ ಆಗ್ತಿದೆ ಅವಾಗ ಮಾತಾಡ್ಕೊಂಡಿದ್ದ ಆಲ್ರೆಡಿ ಇನ್ನೂ ಬೆಳೆದಿದ್ದಿಲ್ಲ ಅವಾಗ ಮಾತಾಡ್ಕೊಂಡಿದ್ದ ಈಗ ಅವ ರಿಯಲ್ ಎಲ್ಲರೂ ನೋಡ್ಬೇಕು ಫ್ಯಾಮಿಲಿ ಎಲ್ಲ ನೋಡ್ಬೇಕು ನಾ ಬ್ಲಾಕ್ ಅಲ್ಲಿ 1000 ರೂಪಾಯಿ ಟಿಕೆಟ್ ಬುಕ್ ಮಾಡೀನಿ ನೋಡ್ಬೇಕಂತ ಬುಕ್ ಮಾಡೀನಿ ಎಲ್ಲಾರು ಫ್ಯಾಮಿಲಿ ಬಂದು ನೋಡೋರಿ ಜಯಿಸಿ ಸರಿ ಬಾ ಅಣ್ಣ ಈ ಜನ ನೋಡಿದ್ರ ನಾವು ನೋಡ್ಬೇಕ್ ಅನ್ಸಾದತಿ ಇನ್ನು ಪಿಕ್ಚರ್ ನೋಡಿಲ್ಲ ಆದ್ರೆ ಈಗ ಒಳಗ್ ಹೋಗ್ಬೇಕ್ ಅನ್ಸಾದತಿ ಆದ್ರೆ ಇನ್ನೂ ಬಿಡಾತಿಲ್ಲ ಸೈಕ್ ಇರ್ಬೇಕ ಪಿಕ್ಚರ್ ಅಣ್ಣ ಏನ್ ಅನಿಸ್ತಾ ಇದೆ ಮೂವಿ ಚಲೋ ಐತಣ್ಣ ಮೂವಿ ಎರಡನೇ ಟೈಮ್ ಹೊಂಟಿವಿ ನೋಡ್ ನಾವು ಏನ್ ಹೊಂಟ್ರಾ ಟಿಕೆಟ್ ತಗೊಂತೇವ್ ಮತ್ತೆ ಟಿಕೆಟ್ ಹೊಂಟಿದ್ರಾ ಸೊ ಏನ್ ಅನಿಸ್ತಾ ಇದೆ ಮೂವಿ ಚಲೋ ಅನ್ಸ್ತಾ ಇದೆ ಅಣ್ಣ ಇದು ಪಿಕ್ಚರ್ ನೋಡಕಂದ್ರೆ ಇದು 2ನೇ ಸತ ಬರೋದು ಈಗ ನಾವು ನೋಡಕ್ಕೆ ಅವ್ರ ಅಭಿಮಾನಿನಾ ಬೆಳಗ್ಗೆ ಒಂದ್ ಶೋ ಈಗ ಒಂದ್ ಶೋ ನೋಡ್ತಾ ಇದೀವಿ ಯಾವ್ರು? ನಮ್ದು ಹುಬ್ಳಿ ಅಣ್ಣ ಹುಬ್ಳಿನಾ? ನಿಮ್ದು? ಇದು ಹುಬ್ಳಿ ಅಣ್ಣ ಸೊ ಏನ್ ಅನಿಸ್ತಾ ಇದೆ ಮೂವಿ ಅಣ್ಣ ಚಲೋ ಐತೆ ಜಿ ಬಾಸ್ ಹಾ. ಜೈ ಡಿ ಬಾಸ್ ಹಾ. ಒಳ್ಳೇದ್ ಮಾಡ್ಯಾರ ಒಳ್ಳೆ ಎಲ್ಲಾ ಚಲೋ ಅದಾರ ಹಾ. ಜೈಲ ಇನ್ನೂ ಉರ್ಕೊಳತ್ತಾರ ಉರ್ಕೊಲಿ ಏಟಸ್ ಹಟ್ ಏಟಸ್ ಹಟ್ ಇವಾಗ ಟಾಕ್ಸಿಕ್ ನೋಡಕ್ ಮುಂದೆ ಏನ್ ಅನಿಸ್ತಾ ಇದೆ ಚಲೋ ಇದೆ ನಮ್ದು ಎಲ್ಲಾ ಮೂವಿನ ಒಂದೇ ಕನ್ನಡ movie ಎಲ್ಲಾ ಚಲೋ ಇದೆ ಆ ಡಿಬಿ ಏಟಸ್ ಹಟ್ ಆದ್ರೆ ಅವ್ನ ಪ್ಯಾನ್ ಇಂಡಿಯಾ ಅಂತ ತಂದಿದ್ದೆ ಅವರು ಆಮೇಲೆ ನೆಕ್ಸ್ಟ್ ಯಾವ ಲೆವೆಲ್ ಹೋಗ್ತಾರೆ ಅಂತ ಇನ್ನ ರಾಮಾಯಣ ಬರ್ತಾ ಇದೆ ಹಾ. ಅದು ನೋಡ್ಬಿಟ್ಟು ಅದು ಜನ ಯಾವ ತರ ಅವಂಗ ಸ್ವೀಕರಿಸ್ತಾರಂತ ನೋಡಿ ದೊಡ್ಡ ಮಟ್ಟಕ್ಕೆ ಇದಾಗ್ಬಿಡ್ತಾನೆ ಆದ್ರೂ ನಮ್ಮ ಯಶ್ ಬಾಸ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ಬೇಕಂತ ನಾ ತುಂಬಾ ದಿವಸ 4 ವರ್ಷ ಕಷ್ಟಪಟ್ಟಿರೋದು ಅದೇಂತ ಸಿನಿಮಾ ಇರ್ಬೋದು ಅಂತ ನಾನು ಬಹಳ ಕುತೂಹಲ ಐತಿ ಇವತ್ತು ಬರ್ತೈತೆ ನಾಳೆ ಬರ್ತೈತಿ ಮುಂದಿನ ವರ್ಷ ಬರ್ತೈತೆ ಅಂತ ಆದ್ರೂ ಆಗಸ್ಟ್ 26 ರಿಲೀಸ್ ಮಾಡಿದಲ್ಲ ಹ್ಯಾಟ್ಸ್ ಆಫ್ ನಮ್ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗೆ ನಾನು ಅವ್ರನ್ನ ಅಭಿಮಾನಿ ಆಗಿ ಫುಲ್ ಸಿಕ್ಕಾಪಟ್ಟೆ ಇಷ್ಟಪಡ್ತೇನೆ ಅವ್ನು ಇದು ಯಾವ ಮೂವಿ ಆಗ್ಲಿ ನಾ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅವ್ನು ಬಿಟ್ಟು ಕೊಡಕ್ ನನ್ ಮನ್ಸ್ ಬರಲ್ಲ ನಾನು ಅವನ ಯಶ್ ಅಭಿಮಾನಿ ಹೇಳ್ಕೊಳಕ್ ನಂಗೆ ತೃಪ್ತಿ ಆಗುತ್ತೆ ಇಷ್ಟ ಹೇಳಿ ನಾನು ನಮ್ಮ ಮಾತು ಮುಗಿಸ್ತೇನೆ ಈ ಟಾಕ್ಸಿಕ್ ಮೂವಿಯಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ ಪರ್ಸನಲ್ ಆಗಿ ಟಾಕ್ಸಿಕ್ ಮೂವಿ ಯಾವನು ಇದಕ್ಕಿಂತ ಮುಂಚೆ ಯಾವ ಸಿನಿಮಾ ಮಾಡಿಲ್ಲಲ್ಲ ಆ ಸಿನಿಮಾ ಇದ್ರಕ್ಕಿಂತ ಡಿಫ್ರೆಂಟ್ ಆಗಿ ಮಾಡಿದಾನ ಅವನು ತಂದೆ ಮಗಂದು ಆಮೇಲೆ ಅಕ್ಕಂದು ಆಮೇಲೆ ತಾಯಿದು ಎಲ್ಲಾ ಸೆಂಟಿಮೆಂಟ್ ಚಲೋ ಮಾಡಿದಾನೆ ಆ ಸಿನಿಮಾ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾನ ಅವನು ಆ ಶ್ರಮಕ್ಕೆ ಫಲ ಸಿಗ್ಬೇಕಂತ ನನ್ನ ಆಸೆ ಇದೆ ಅವ್ರಿಗೆ ಯಶ್ ಬಾಸ್ ಅವ್ರಿಗೆ ನನ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಂತ ಇದೆ ತುಂಬಾ ಥ್ಯಾಂಕ್ಸ್ Rock Star SK!